ನೋಡಿ, ಈ ಗ್ಯಾರಂಟಿಗಳನ್ನು ಮಾಡಿರೋದು ಬೇರೆ ವಿಚಾರ. BPL ಕಾರ್ಡನ್ನು ಯಾತಕ್ಕೋಸ್ಕರ ರಿವ್ಯೂ ಮಾಡ್ತಿದ್ದಾರೆ ಅಂದರೆ, ಭಾಳಷ್ಟು ಜನ IT ರಿಟರ್ನ್ ಫೈಲ್ ಮಾಡೋರು BPL ಕಾರ್ಡ್ ತೊಗೊಂಡಿದ್ದಾರೆ, ಸರ್ಕಾರಿ ನೌಕರರು ತಗೊಂಡಿದ್ದಾರೆ, ಆಮೇಲೆ 3 ಹೆಕ್ಟೇರ್ ಜಮೀನಿನ ಮೇಲೆ ಇದ್ದವರು ತೊಗೊಂಡಿದ್ದಾರೆ, ಮನೆಯಲ್ಲಿ 2 ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ. ಇದೆಲ್ಲ ಅವರೇ ಜನರೇ ತಿಳ್ಕೊಂಡು ಅವರು ವಾಪಸ್ಸು ತೊಗೋಬೇಕು, ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಇಲ್ಲದೇ ಇದ್ದರೆ ಕಾನೂನಿನ ಪ್ರಕಾರ ನಾವು ಕ್ರಮ ಮಾಡ್ತು ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಸುಳ್ಳು ಹೇಳಿ ನೀವು BPL ಕಾರ್ಡ್ ತೊಗೊಂಡಿದ್ದೀರಾ ಅಂದರೆ ಅವ್ರ ಮೇಲೆ ಕ್ರಮ ತಗೋಲಿಕ್ಕಾಗುತ್ತೆ. ಅಲ್ಲ, ಅದನ್ನೇ ಅವರು ಹಿಂದೆ ಏನೋ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಯಾವ್ಯಾವ ಸಂದರ್ಭ. ಅದಕ್ಕೆ ನಾವು ಈಗ ಅದನ್ನು ಅವರ ಜಿಲ್ಲಾ ಹಂತದಲ್ಲೇ ಪರಿಶೀಲನೆ ಮಾಡಿದ್ದಾರೆ. ಅಲ್ಲ, ಹೊರೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತಲೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ. ಅವರು ಒಂದು ವೇಳೆ ಅಧ್ಯಕ್ಷರು ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಹಿಂಗೆಲ್ಲ ಹೇಳಿದೀಯ ನೀನು ಅದಕ್ಕೆ ಅಂತೇಳಿ. ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ AICCನಲ್ಲಿ AK ಆಂಟೋನಿ ಅವರು ಅಧ್ಯಕ್ಷರಿದ್ದರು, ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರಲಿ, ಮಿನಿಸ್ಟ್ರುಗಳಿರಲಿ ಅಥವಾ AICC ಫಂಕ್ಷನರೀಸ್ ಇರಲಿ, ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೋ. ಅವ್ರು ಎಷ್ಟೇ ದೊಡ್ಡವರಿದ್ದರೂ ಕೂಡ ನಾವು ಕರೆಸ್ತಿದ್ದೋ. ಚೀಫ್ ಮಿನಿಸ್ಟ್ರನ್ನೆಲ್ಲ ಕರೆಸಿದ್ದೀವಿ. ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತಿದ್ದೋ. ಅದೇ ರೀತಿ ರೆಹಮಾನ್ ಖಾನ್ರವರು ಮಾಡ್ಬೋದು. ಯಾವುದು ಹಾಂ, ಈಗ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ 50 ಕೋಟಿ ಅಲ್ಲ 100 ಕೋಟಿ ಅನ್ನುವಂಥದ್ದು. ಈಗ ನಿಮಗೂ ಗೊತ್ತಿದೆ ಕೋಟಿಗೇನು ಬೆಲೆನೇ ಇಲ್ವಲ್ಲ. ಕೋಟಿಗೆ ಎಷ್ಟು ಬೇಕಾದ್ರೂ ಹೇಳ್ಬೋದು. ಆದರೆ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಈಸ್ ನೋನ್ ಫಾರ್ ಇಟ್. ಅವರು ಆಪರೇಷನ್ ಕಮಲ ಮಾಡೋದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 42 ಜನನ ಕರ್ಕೊಂಡೋದ್ರು, ನಮ್ಮ ರಾಜ್ಯದಲ್ಲಿ 17 ಜನನ ಕರ್ಕೊಂಡೋದ್ರು, ಗೋವಾದಲ್ಲಿ ಮಾಡಿದರು, ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು. ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವರಿಗೆ. ಅದಕ್ಕೆ ಇಲ್ಲಿ ಆ ಥರದ್ದು ಮಾತುಗಳು ಆಡ್ತಾ ಇದ್ದಾರೆ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತವೆ. ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳೋಕ್ಕಾಗೋದು ಇಲ್ಲದೆ ಇದ್ದರೂ ಕೂಡ ಒಂದು ಅಂದಾಜು 50 ಕೋಟಿ ಕೊಟ್ಟರೆ ಬರ್ತೀರಾ ಅನ್ನಂಗೆ ನಡೀತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಹೇಳುವಾಗ ಸುಮ್ಮನೆ ಹೇಳ್ತಾರಾ? ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಮತ್ತು ಒಂದು ಸೋರ್ಸು ಇರುತ್ತೆ.